ಇವತ್ತು ಇಡೀ ರಾಜ್ಯದ ಎಲ್ಲ MLAಗಳು, ಮಂತ್ರಿಗಳು, ಮುಖ್ಯಮಂತ್ರಿ, ಗೃಹ ಸಚಿವರು ಎಲ್ಲರೂ ಇಲ್ಲೇ ಇದ್ದಾರೆ. ಇಷ್ಟಿದ್ರೂ ಕೂಡ ಇವತ್ತು ಕಾನೂನನ್ನು ಗಾಳಿಗೆ ತೂರಿ ಇವತ್ತು ರಾಕ್ಷಸಿ ಪ್ರವೃತ್ತ ಏನು ದುಶ್ಯಾಸನ ಇದ್ದ ಅವನಿಗಿಂತ ಕೆಟ್ಟದ ರೀತಿಯಲ್ಲಿ ಒಂದು ಅವಮಾನೀಯ ಘಟನೆ ನಡೆದಿದೆ. ಮಹಿಳೆಯನ್ನು, ಅದು ದಲಿತ ಮಹಿಳೆಯನ್ನು ವಿವಸ್ತ್ರರಾಗಿ ಮಾಡಿರ್ತಕ್ಕಂಥ ಘಟನೆ ಇಡೀ ಕಾಂಗ್ರೆಸ್ಗೆ ಒಂದು ಕಪ್ಪು ಚುಕ್ಕೆ. ಇದು ಮುಖ್ಯಮಂತ್ರಿಗಳ ಒಂದು ಕೂಗಳತೆ ದೂರದಲ್ಲೇ ಇದು ಅಳೆದಿದೆ ಅಂದರೆ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಸರ್ಕಾರಕ್ಕೆ ಏನು ಕಿಮ್ಮತ್ ಪೈಸೆನೂ ಬೆಲೆ ಇಲ್ಲ ಅಂತ ಅರ್ಥ. ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿದೆ ಅನ್ನೋದಕ್ಕಿಂತ ಇದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ. ಹೈಕೋರ್ಟ್ ಇವತ್ತು ಛೀಮಾರಿ ಹಾಕಿದೆ ಸರ್ಕಾರಕ್ಕೆ. ಅಡ್ವೊಕೇಟ್ ಜನರಲನ್ನು ಕರೆಸಿ ನಿಮ್ಮ ಸರ್ಕಾರ ಕೊಟ್ಟಿರೋ ಸ್ಟೇಟ್ಮೆಂಟ್ನ ನಾನು ಒಪ್ಪಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಇಷ್ಟಾದರೂ ಕೂಡ ಇವತ್ತು ನಾವು ಇದನ್ನು ಚರ್ಚೆಗೆ ತೊಗೊಂಡಿದ್ರಿ. ಯಾಕಂದರೆ ಇಡೀ ದೇಶ ನೋಡ್ತಾ ಇದೆ ಕರ್ನಾಟಕ ಏನು ಮಾಡುತ್ತೆ. ಕರ್ನಾಟಕದ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಆ ದಲಿತ ಮಹಿಳೆಯ ಪರವಾಗಿ ಯಾರಾದರೂ ಮಾತಾಡ್ತಾರೆ, ನಮಗೆ ನ್ಯಾಯ ಸಿಗುತ್ತೆ ದಲಿತರಿಗೆ ಅಂತೇಳಿ ಇಡೀ ದಲಿತ ಸಮುದಾಯ ಕಾಯ್ತಾ ಇತ್ತು. ನಾನು ಮತ್ತು ವಿಜೇಂದ್ರ ಅವರು, ನಮ್ಮ ಸುನೀಲ್ ಅವರು, ನಮ್ಮ MLAಗಳು ನಾವು ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ವಿ. ಸ್ಪೀಕರ್ ಹೇಳಿದರು ನಾಳೆ ಇದನ್ನು ಕನ್ವರ್ಟ್ ಮಾಡಿ 69ಗೆ ಕೊಟ್ಟಿದ್ದೀನಿ, ಅಜೆಂಡಾದಲ್ಲೂ ಬಂದಿತ್ತು. ನಾವು ಚರ್ಚೆ ತಗೊಳ್ಳೋಣ ಅಂತ ಹೋದ ತಕ್ಷಣವೇ ಮುಖ್ಯಮಂತ್ರಿಗಳು ಒಂದು ಸನ್ನೆ ಮಾಡಿದ್ರು, ಹೋಗೋಣ ಅಂತ ಹೇಳ್ಬಿಟ್ಟು. ಅವ್ರು ಹೇಳಿ ಸನ್ನೆಗೆ ಸ್ಪೀಕರ್ ಅವರು ಮುಂದಕ್ಕೆ ಹಾಕ್ಬಿಟ್ರು. ಅಂದರೆ ಇವರಿಗೆ ದಲಿತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದು ಅರ್ಥ ಆಯಿತು. ಇದು ಚರ್ಚೆ ಆಗಿದ್ದರೆ ಎಲ್ಲೋ ಒಂದು ಕಡೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನ್ಯಾಯ ಸಿಗ್ತಾಯಿತ್ತು. ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಆ ಮಹಿಳೆಗೆ, ಆ ಇಡೀ ಸಮುದಾಯಕ್ಕೆ ಒಂದು ಮೆಸೇಜ್ ಓದ್ತಾಯಿತ್ತು. ಈ ಮುಖ್ಯಮಂತ್ರಿ ನಮ್ಮ ಪರವಾಗಿದ್ದಾರಪ್ಪ, ಈ ಥರ ಕೆಟ್ಟ ಕೆಲಸ ಮಾಡಿದವ್ರನ್ನ ಬಲಿ ಹಾಕ್ತಾರೆ, ಬಿಡಲ್ಲ, ಇವ್ರು ನೇಣಿಗಾಕ್ತಾರೆ ಅಂತ ಹೇಳಿದ್ರು. ಇವತ್ತು ಮುಖ್ಯಮಂತ್ರಿಗಳು ಓಡೋಗ್ಬಿಟ್ಟಿದ್ದಾರೆ, ಇಡೀ ಸರ್ಕಾರ ಓಡೋಗ್ಬಿಟ್ಟಿದೆ. ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಬೇಕಾಗಿತ್ತು. ನೋಡಿ, ನಮ್ಮ ಒಂದು ನಿಮಿಷ ನಮ್ಮ ಮಾತಾಡ್ತೀನಿ, ಆರಾಮ್ ಕೂಲ್. ಹಾಂ, ನಾನು ನಮ್ಮ ಅಧ್ಯಕ್ಷರು ಭೇಟಿ ಮಾಡಿ ಬಂದಿದ್ದರು. ವಿಧಾನಸಭೆ ಅಧಿವೇಶನದಲ್ಲಿ ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಅಲ್ಲಿ ಕೂತ್ಕೊಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಕೂತಿದ್ದೀನಿ. ಅಧ್ಯಕ್ಷರು ನಾನು ಹೋಗಿದ್ದೀನಿ, ನಮ್ಮ ಜಿಲ್ಲಾಧ್ಯಕ್ಷರು ಹೋಗಿದ್ದಾರೆ, ನಮ್ಮ MP ಅವರು ಎಲ್ಲರೂ ಕೂಡ ಹೋಗಿದ್ದಾರೆ. ನಮ್ಮ ಪಾರ್ಟಿಯಿಂದ ನಾವೇನು ಮಾಡಿದ್ದೀರಿ. ಅವ್ರ ಕಡೆ ಯಾರು ಮಾಡಿದ್ದಾರೆ? ಹೋಗಿದ್ದಾರಾ? ಅವ್ರ ರಾಜ್ಯಾಧ್ಯಕ್ಷರು ಹೋಗಿದ್ದಾರಾ? ಅವ್ರ ರಾಜ್ಯಾಧ್ಯಕ್ಷರು ಹೋಗಿದ್ದರೆ ನಿಮ್ಮ ಪ್ರಶ್ನೆ ಕರೆಕ್ಟು. ಅವ್ರ ರಾಜ್ಯಾಧ್ಯಕ್ಷರು ಎಲ್ಲಿ ಹೋಗಿದ್ದಾರೆ? ಅಲ್ಲಲ್ಲ, ಅದನ್ನೇ ನೋಡಿ. ನಾನು ಹೋದ್ರೂ ಒಂದೇ, ನಮ್ಮ ವಿಜಯೇಂದ್ರ ಹೋದರೆ ಒಂದು. ನಮ್ಮ ರಾಜ್ಯಾಧ್ಯಕ್ಷರು ಪಾರ್ಟಿಯಿಂದ ಅವ್ರು ಹೋಗಿದ್ದಾರೆ. ನಾಳೆ ಒಂದು ನಿಯೋಗನೂ ಕೂಡ ಬರ್ತಾ ಇದೆ, BJP ನಿಯೋಗ. ಏನು ಕಾಂಗ್ರೆಸ್ ನಿಯೋಗ ಬರ್ತಾ ಇದೆಯಾ? ಒಂದು ಆಡಳಿತ ಮಾಡೋರು ಅವರು, ನಾವಲ್ಲ. ಆಡಳಿತ ಮಾಡೋರು ಅವರು, ಅವರಿಗೆ ಕಾನೂನು ಸುವ್ಯವಸ್ಥೆ ಜ್ಞಾನ ಇರಬೇಕಾಯ್ತು. ಹೇಳಿದಪ್ಪ, ಎಲ್ಲ ಹೇಳಿದ್ ಬಿಡಿ. ನಾಳೆ ದಿನ ದೆಹಲಿಯಿಂದ ಭಾರತೀಯ ಜನತಾ ಪಾರ್ಟಿಯ 4 ಜನ ಸಂಸದರು ಬೆಳಗ್ಗೆ ದೆಹಲಿಯಿಂದ ವಿಮಾನದ ಮೂಲಕ ಬೆಳಗಾವಿಗೆ ಬರ್ತಾ ಇದ್ದಾರೆ. ಎಲ್ಲ ಮಹಿಳಾ ಸಂಸದರು ಬರ್ತಾ ಇದ್ದಾರೆ. ಬಂದು ಇಲ್ಲಿ ವಾಸ್ತವಿಕ ಘಟನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆದುಕೊಂಡು ಹೋಗ್ತಾರೆ. ಸತ್ಯ ಸಂಶೋಧನಾ ವರದಿಯನ್ನು ದೆಹಲಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾಳೆ ದಿನ ಎಲ್ಲರೂ ಕೂಡ ಬರ್ತಾ ಇದ್ದಾರೆ.